ಓಂ ನಮಃ ಶಿವಾಯ. ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ವಾಹಿನಿಯನ್ನು ವೀಕ್ಷಿಸುತ್ತಿರುವ ನಾಡಿನ ಸಮಸ್ತ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ವೀಕ್ಷಕ ಬಂಧುಗಳೇ, ನಾವು ಬಸವಾದಿ ಪ್ರಮಥರು ನಮಗೆ ತೋರಿಸಿಕೊಟ್ಟಂತಹ ಷಟ್ ಸ್ಥಳಗಳ ಬಗೆಗೆ ಮಾತನಾಡುತ್ತಾ ಈ ಹಿಂದಿನ ಸಂಚಿಕೆಗಳಲ್ಲಿ ಭಕ್ತ ಸ್ಥಳದ ಬಗ್ಗೆ ಮಾತನಾಡುತ್ತಿದ್ದೆವು. ಭಕ್ತ ಹೇಗಿರುತ್ತಾನೆ ಎಂಬ ವಿಚಾರವನ್ನು ಕುರಿತು ಬಸವಾದಿ ಪ್ರಮಥರು ತಮ್ಮ ವಚನಗಳಲ್ಲಿ ಹೇಳಿರುವಂತಹ ಕೆಲವು ನುಡಿಮುತ್ತುಗಳನ್ನು ನಾವೆಲ್ಲರೂ ಕೂಡ ಗಮನಿಸುತ್ತಿದ್ದೆವು. ಕಳೆದ ಸಂಚಿಕೆಯಲ್ಲಿ, ಅಂದರೆ ಈ ನಿಕಟಪೂರ್ವ ಸಂಚಿಕೆಯೊಂದರಲ್ಲಿ, ಭಕ್ತ ನಿಜವಾಗಿಯೂ ಕೂಡ ತನ್ನ ಮನಸ್ಸನ್ನು ನಿಗ್ರಹಿಸಿ ಹೇಗೆ ಶಿವಪಥದಲ್ಲಿ ಸಾಗಬೇಕು ಎಂಬುದನ್ನು ನಾವು ಗಮನಿಸುತ್ತಿದ್ದೆವು. ಶರಣ ಬಂಧುಗಳೇ, ಈ ಮನಸ್ಸು ಎಂಬುದು ತುಂಬ ಚಾಂಚಲ್ಯದಿಂದ ಕೂಡಿರುತ್ತದೆ. ಇದರ ಚಂಚಲ ಸ್ವಭಾವವನ್ನು ಕುರಿತು ಬಸವಣ್ಣನವರು ತಮ್ಮ ಕೆಲವು ವಚನಗಳಲ್ಲಿ ಅದನ್ನು ಅಂದಣವನೇರಿದ ಸೊಣಗನಂತೆ ಎಂದು, ಮರನನೇರಿದ ಮರ್ಕಟನಂತೆ ಎಂದು, ತುಪ್ಪದ ಸವಿಗೆ ಅಲಗ ನೆಕ್ಕುವ ಸೊಣಗನಂತೆ ಎಂದು ಮುಂತಾಗಿ ಮನಸ್ಸಿನ ಆ ಚಾಂಚಲ್ಯತೆಯನ್ನು ಕುರಿತು ಉಪಮಿಸಿರುವುದನ್ನು ನಾವು ಗಮನಿಸುತ್ತಿದ್ದೆವು. ಹೌದು, ಒಂದು ಸಾಧನೆಯ ಹಾದಿಯಲ್ಲಿ ನಾವು ಯಾವುದನ್ನು ಸಾಧನೆಯ ಪಥ ಅಂತ ಕರೀತಾ ಇದ್ದೀವೋ, ಆ ಸಾಧಕರ ಹಾದಿಯಲ್ಲಿ ನಡೆಯುವಾಗ ಮೊದಲು ನಮ್ಮ ಇಂದ್ರಿಯಗಳನ್ನು ನಿಗ್ರಹಿಸಬೇಕಾಗುತ್ತದೆ, ನಿಯಂತ್ರಿಸಬೇಕಾಗ್ತದೆ. ಆದರೆ ಅದು ಸುಲಭ ಸಾಧ್ಯವಲ್ಲ ಎಂಬುದನ್ನು ಹಿಂದಿನ ಅನೇಕ ಸಂಚಿಕೆಗಳಲ್ಲಿ ನಾನು ಕೂಡ ವಿವರಿಸ್ತಾ ಇದ್ದೆ. ಬಂಧುಗಳೇ, ನಮ್ಮ ಮನಸ್ಸನ್ನು ನಾವು ತಡೆ ಹಿಡಿಯಬೇಕಾಗ್ತದೆ. ಅದು ಅನೇಕ ಕಡೆ ಹರಿಯುತ್ತದೆ. ಹರಿದು ನಮ್ಮನ್ನು ಹಲವು ಆಮಿಷಗಳಿಗೆ ಒಳಗು ಮಾಡಿಬಿಡುತ್ತದೆ. ಈ ಲೌಕಿಕವಾಗಿರ್ತಕ್ಕಂತಹ ಭೋಗ ಲಾಲಸೆಗಳಿಗೆ ಅಥವಾ ಪ್ರಲೋಭನೆಗಳಿಗೆ ಒಳಗಾಗುವಂತೆ ಮಾಡಿಬಿಡುತ್ತದೆ. ಇಂತಹ ಮನಸ್ಸನ್ನು ನಾವು ಮೊದಲು ನಮ್ಮ ಹತೋಟಿಯಲ್ಲಿ ಇಟ್ಕೋಬೇಕಾಗ್ತದೆ. ಬಸವಣ್ಣನವರೇ ತಮ್ಮ ವಚನವೊಂದರಲ್ಲಿ ಈ ಮನಸ್ಸು ಎಂಬುದು ಹೇಗೆ ಈ ಲೌಕಿಕವಾಗಿರ್ತಕ್ಕಂತಹ ಭೋಗ ವಸ್ತುಗಳಿಗೆ, ಹೊನ್ನಿಗಾಗಬಹುದು, ಹೆಣ್ಣು ಮಣ್ಣು ಇಂತಹವುಗಳಿಗೆ ಬಹುಬೇಗ ಆಕರ್ಷಣೆಗೆ ಒಳಗಾಗಿ ಬಿಡುತ್ತದೆ. ಅಂತಹ ಆಕರ್ಷಣೆಯಿಂದ ನಾವು ವಿರಹಿತರಾಗಬೇಕು, ದೂರ ಉಳಿಯಬೇಕಾಗ್ತದೆ. ಒಂದು ಮೊಲಕ್ಕೆ ನಾಯನು 9 ಬಿಟ್ಟಂತೆ, ಈ ವಚನವನ್ನು ನಾವು ಗಮನಿಸುವುದಾದರೆ ನಮ್ಮ ಮನಸ್ಸು ಹೇಗೆ ವರ್ತಿಸ್ತದೆ ಅನ್ನೋದನ್ನು ಬಸವಣ್ಣನವರು ಈ ವಚನದಲ್ಲಿ ಬಹಳ ಸರಳವಾಗಿ ನಿರೂಪಿಸ್ತಾರೆ. ಒಂದು ಮೊಲಕ್ಕೆ ನಾಯನು 9 ಬಿಟ್ಟಂತೆ, ಎನ್ನ ಬಿಡು ಎಂಬುದು ಕಾಯವಿಕಾರ, ಎನ್ನ ಬಿಡು ಎಂಬುದು ಮನೋವಿಕಾರ. ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನೈದುಗೆ ಕೂಡಲ ಸಂಗಮ ದೇವ. ಈ ವಚನ ಬಸವಣ್ಣನವರ ಅನೇಕ ಜನಪ್ರಿಯವಾದ ವಚನಗಳಲ್ಲಿ ಒಂದು. ಮೊಲಕ್ಕೆ ನಾಯನ್ 9 ಬಿಟ್ಟಂತೆ, ಒಂದು ಬೇಟೆಗಾರನ ಚಿತ್ರಣವನ್ನು ಬಹಳ ಕಣ್ಮುಂದೆ ಕಟ್ಟುವಂತೆ, ಅಂದರೆ ಚಿತ್ರವತ್ತಾಗಿ ಇಲ್ಲಿ ತರುತ್ತಾರೆ ಬಸವಣ್ಣನವರು. ಇಲ್ಲಿ ಮೊಲ ಎಂಬುದು ಜೀವಾತ್ಮದ ಸಂಕೇತ. ಆ ಜೀವಾತ್ಮವನ್ನು ಉದ್ಧರಿಸಿಕೊಳ್ಳಬೇಕಾದಂತಹ ಸಂದರ್ಭದಲ್ಲಿ ಆ ಜೀವನಿಗೆ ಅನೇಕ ಕಷ್ಟಗಳು, ಎಡರು ತೊಡರುಗಳು ಎದುರಾಗುತ್ತವೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಹೊರಟಾಗ ಹೇಗೆ ಅಡಚಣೆಗಳು ಎದುರಾಗುತ್ತವೆ ನಾವಿದನ್ನು ಗಮನಿಸ್ತೇವೆ. ಶಿವಪಥದಲ್ಲಿ ಸಾಗಿ ಸಾರ್ಥಕ್ಯದ ಗುರಿಯನ್ನು ತಲುಪಬೇಕು, ನಾನು ಸಾರ್ಥಕತೆಯನ್ನು ಪಡೆಯಬೇಕು
ಅಂತ ಹೊರಟಾಗ ಅನೇಕ ಎಡರು ತೊಡರುಗಳು ಎದುರಾಗುತ್ತವೆ. ಅವೆಲ್ಲವುಗಳನ್ನು ಜಯಿಸಿ ನಾನು ನನ್ನ ಸಾರ್ಥಕ್ಯದ ಗುರಿಯನ್ನು ತಲುಪಬೇಕು. ಅಂತಹ ಸಂದರ್ಭದಲ್ಲಿ ಜೀವಾತ್ಮ ತನ್ನ ಪಥದಲ್ಲಿ ಸಾಗುವಾಗ ಅನೇಕ ಆಸೆ ಆಮಿಷಗಳು ನಮ್ಮ ಪಥದಲ್ಲಿ ಸರಿಯಾದ ಮಾರ್ಗದಲ್ಲಿ ಸಾಗುವುದಕ್ಕೆ ತೊಂದರೆಯನ್ನು ಕೊಡುತ್ತವೆ. ಅಂತಹ ತೊಂದರೆಗಳಿಗೆ ಒಳಗಾಗದೆ ಎದುರಾದ ತೊಂದರೆಗಳನ್ನೆಲ್ಲವನ್ನು ಲೆಕ್ಕಿಸದೆ ನಾವು ಅವುಗಳನ್ನು ದಾಟಿ ಮುಂದೆ ಹೋಗಬೇಕಾಗುತ್ತದೆ. ಬಂಧುಗಳೇ, ಅದನ್ನೇ ಬಸವಣ್ಣನವರು ಒಂದು ಬೇಟೆಗಾರನ ಚಿತ್ರಣದೊಂದಿಗೆ ಇಲ್ಲಿ ಕೊಡ್ತಾ ಇದ್ದಾರೆ. ನಾಯನ್ 9 ಬಿಟ್ಟಂತೆ ಒಂದು ಮೊಲ ಒಂದು ಸಾಧು ಪ್ರಾಣಿ. ಅಂತಹ ಮೊಲವೊಂದು ತನ್ನ ಜೀವನ ಮಾಡ್ತಾ ಇರುವಾಗ ಅದನ್ನು ಹಿಡಿದು ತಿನ್ನುವುದಕ್ಕಾಗಿ ಬೇಟೆ ನಾಯಿಗಳು ಒಂದಕ್ಕಿಂತ ಒಂದು ನಾನು ಹಿಡಿಬೇಕು ಅಂತ ಮೊಲವನ್ನು ಹೇಗೆ ಬೇಟೆ ನಾಯಿಗಳು ಬೇಟೆಗಾರನ ಸೂಚನೆಯಂತೆ ಅದರ ಮೇಲೆ ಆಕ್ರಮಣ ಮಾಡುತ್ತವೆಯೋ ಮೊಲದ ಮೇಲೆ, ಹಾಗೆ ನಿಯಂತ್ರಣ ಮೀರಿ ಅವು ನುಗ್ಗುತ್ತವೆಯಂತೆ. ಗಮನಿಸಿ, ಬೇಟೆಗಾರ ಒಮ್ಮೆ ಆ ಬೇಟೆ ನಾಯಿಗಳಿಗೆ ಸೂಚನೆ ಕೊಟ್ಟುಬಿಟ್ರೆ, ಹಿಡಿ ಅಂತ ಹೇಳಿ ನಾಯಿಗಳನ್ನು ಛೂ ಬಿಟ್ಟುಬಿಟ್ರೆ, ಅವು ಯಾವ ವಸ್ತುವಿನ ಮೇಲೆ ತಮ್ಮ ಗುರಿಯನ್ನು ಇಟ್ಟುಕೊಂಡು ಹಿಡಿಬೇಕು ಅಂತ ಹೋಗ್ತಾ ಇರ್ತವೆಯೋ ಆಗ ಅದನ್ನು ಹಿಡಿದು ಅದನ್ನು ಕೊಂದು ಬಿಡಬೇಕು. ಅಷ್ಟು ಅತಿಕ್ರಮಣ ಮಾಡಿ, ಅಷ್ಟು ಆವೇಶದಲ್ಲಿ ಉತ್ಸಾಹದಲ್ಲಿ ಓಡುತ್ತವೆ ನಾಯಿಗಳು. ಅವುಗಳನ್ನು ಬಿಟ್ಟಂಥ ಬೇಟೆಗಾರನೇ ಅವುಗಳನ್ನು ನಿಯಂತ್ರಿಸುವುದಕ್ಕಾಗುವುದಿಲ್ಲವಂತೆ. ಅಷ್ಟು ಆವೇಶದಲ್ಲಿ ಅವು ಹೋಗಿ ಆ ಯಾವುದು ಪ್ರಾಣಿ ಇರ್ತದೆಯೋ ಆ ಪ್ರಾಣಿಯ ಮೇಲೆ ದಾಳಿ ಮಾಡುತ್ತವೆ, ಆಕ್ರಮಿಸಿ ಬಿಡುತ್ತವೆ. ಹಾಗೆ ಈ ಪಂಚೇಂದ್ರಿಯಗಳು, ಈ ನಮ್ಮ ಅಂತಃಕರಣ ಚತುಷ್ಟಯಗಳು ಜೀವಾತ್ಮನ ಮೇಲೆ ದಾಳಿ ಮಾಡುತ್ತಿವೆಯಂತೆ. ಮೊಲವೊಂದು ಓಡಿ ಹೋಗುತ್ತಿರುವಾಗ ಆವೇಶದಿಂದ ಬೇಟೆ ನಾಯಿಗಳು ಬಂದು ಅದರ ಮೇಲೆ ಆಕ್ರಮಣ ಮಾಡಿ ಅದನ್ನು ಹಿಡಿಯುವಂತೆ ಇಲ್ಲಿ ಬಸವಣ್ಣನವರು ನಮಗೆ ಹೇಳ್ತಾ ಇದ್ದಾರೆ, ಒಂದು ಮೊಲಕ್ಕೆ ನಾಯನ್ 9 ಬಿಟ್ಟಂತೆ. ಅದು ಹೇಗೆ? ಇಲ್ಲಿ 9 ಎನ್ನುವುದನ್ನು ನಾವು ಗಮನಿಸಬೇಕು. ನಮ್ಮ ಪಂಚೇಂದ್ರಿಯಗಳು ಇವೆಯಲ್ಲ, ಇವು ಮನೋವಿಕಾರಗೊಳಿಸ್ತಕ್ಕಂತಹವು 5. ಇನ್ನು ಕಾಯವಿಕಾರಗೊಳಿಸ್ತಕ್ಕಂತಹ ಅಂತಃಕರಣ ಚತುಷ್ಟಯಗಳು ಎಂದು ಕರೆಯುತ್ತೇವೆ 4. ಈ ಮನೋವಿಕಾರ ಮತ್ತು ಕಾಯವಿಕಾರ ಅದರ ಅರ್ಥವೇ ಹೇಳ್ತಾ ಇದೆ, ಮನಸ್ಸನ್ನು ಕೆಡಿಸ್ತಕ್ಕಂಥವು, ಸರಿಯಾದ ಒಂದು ರೂಪವನ್ನು ಇರತಕ್ಕಂಥ ಆಕಾರವನ್ನು ಕೆಡಿಸಿ ವಿಕಾರಗೊಳಿಸುವಂತಹವು ಈ ಪಂಚೇಂದ್ರಿಯಗಳು ಮತ್ತು ಈ ಅಂತಃಕರಣ ಚತುಷ್ಟಯಗಳು. ಇವುಗಳನ್ನು ನಾವು ಗೆಲ್ಲಬೇಕು. ಮನೋವಿಕಾರವನ್ನು ಮತ್ತು ಕಾಯವಿಕಾರವನ್ನು ಗೊಳಿಸ್ತಕ್ಕಂಥ ಇವೇನಿವೆ 9, ಈ 9 ನನ್ನ ಹತೋಟಿಯಲ್ಲಿ ಇಟ್ಟುಕೊಂಡಾಗ ಮಾತ್ರ ಈ ಜೀವಾತ್ಮ ದೈವಿ ಮಟ್ಟಕ್ಕೆ ಏರಲು ಸಾಧ್ಯ. ಅದನ್ನು ಬಿಟ್ಟು ಲೌಕಿಕವಾದ ಭೋಗ ಲಾಲಸೆಗಳಿಗೆ ಒಳಗಾದಾಗ, ಈ ಲೌಕಿಕವಾದ ಹೊನ್ನು ಹೆಣ್ಣು ಮಣ್ಣುಗಳೆಂಬ ಇವುಗಳಿಗೆ ನಾವು ಒಳಗಾಗಿ ಮಾಯಾವಶರಾದಾಗ, ಅಂದರೆ ಮಾಯೆಗೆ ಒಳಗಾದಾಗ ನಮ್ಮ ಸಾಧನೆಯ ಅಥವಾ ನಮ್ಮ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಸಾಧನೆಯ ಪಥದಲ್ಲಿ ನಾವು ಮುಂದೆ ಹೋಗಿ ನಮ್ಮ ಗುರಿಯನ್ನು ತಲುಪುವುದಕ್ಕಾಗುವುದಿಲ್ಲ. ಆದ್ದರಿಂದ ಮೊದಲು ಈ ನಾಯಿಗಳು ಅಂತ ಏನು ಕರೀತಾ ಇದ್ದೀವಿ, ಬೇಟೆ ನಾಯಿಗಳಂತೆ ನಮ್ಮ ಮೇಲೆ ಆಕ್ರಮಿಸ್ತಕ್ಕಂತಹ, ನಮ್ಮ ಮೇಲೆ ದಾಳಿ ಮಾಡ್ತಕ್ಕಂತಹ, ನಮ್ಮ ಮನೋವಿಕಾರ ಮತ್ತು ನಮ್ಮ ಕಾಯವಿಕಾರವನ್ನು ಗೊಳಿಸ್ತಕ್ಕಂತಹ ಈ ಪಂಚೇಂದ್ರಿಯಗಳನ್ನು, ಈ ಅಂತಃಕರಣ ಚತುಷ್ಟಯಗಳನ್ನು ನಾವು ನಿಗ್ರಹಿಸುವ ಕಡೆಗೆ ಮನಸ್ಸು ಮಾಡಬೇಕು. ಆದರೆ ಅವುಗಳದೇ ಆದ ಸ್ಪರ್ಧೆಯಲ್ಲಿ ಎನ್ನ ಬಿಡು ಎಂದು ಕಾಡುತ್ತವೆಯಂತೆ. ನನ್ನನ್ನು ಬಿಡು ಎನ್ನುತ್ತವೆಂತೆ ಆ ಬೇಟೆ ನಾಯಿಗಳಂತೆ. ಬಸವಣ್ಣನವರು ಹೇಳ್ತಾರೆ, ಒಂದು ಮೊಲಕ್ಕೆ ನಾಯನ್ 9 ಬಿಟ್ಟಂತೆ ಎನ್ನ ಬಿಡು ಎಂಬುದು ಮನೋವಿಕಾರ, ಎನ್ನ ಬಿಡು ಎಂಬುದು ಕಾಯವಿಕಾರ. ಇವೆಲ್ಲವೂ ಬಂದು ನಮ್ಮನ್ನು ಆಕ್ರಮಿಸಿದಾಗ ಜೀವಾತ್ಮ ಬದುಕಿ ಉಳಿಯುವುದಾದರೂ ಹೇಗೆ? ಆ ಬದುಕಿ ಉಳಿಯುವ ಬಹಳ ಅರ್ಥವತ್ತಾಗಿದೆ. ಆ ಬದುಕಿ ಉಳಿಯಲಿಕ್ಕೆ ಬೇಕಾಗ್ತಕ್ಕಂಥ ಪ್ರಯತ್ನ ಇದೆಯಲ್ಲ, ಅದನ್ನೇ ಮಾಡಬೇಕಾಗಿದ್ದು
ಭಕ್ತ ಸ್ಥಳದಲ್ಲಿ ಒಬ್ಬ ಭಕ್ತ ನಾನು ಮೊದಲೇ ಹೇಳಿದ್ದೆ, ನಿರ್ಮಲವಾದ ಮನಸ್ಸಿನಿಂದ, ಸತ್ಕ್ರಿಯ ಆಚರಣೆಗಳಿಂದ, ಅಂದರೆ ಶಿವನಿಷ್ಠೆಯಿಂದ ಶಿವ ಕೈಂಕರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾ ತನ್ನ ಗುರಿಯನ್ನು ತಲುಪಬೇಕು. ಅತ್ಯಂತ ವಿಶ್ವಾಸ ಇರಬೇಕು. ಹೌದು, ಭಕ್ತ ಸ್ಥಳದ ಮೂಲ ಆಶಯವೇ ಶಿವನಿಷ್ಠೆ, ವಿಶ್ವಾಸ. ಹೌದು, ಭಕ್ತ ಸ್ಥಳದ ಮುಖ್ಯ ಆಶಯವಿದು. ಅತ್ಯಂತ ವಿಶ್ವಾಸದಿಂದ, ಅಂದರೆ ಶಿವನಿಷ್ಠೆಯಿಂದ ನಾನು ಮುಂದಿನ ಸ್ಥಳಗಳಲ್ಲಿ ಸಾಗುವುದಕ್ಕೆ, ಮುಂದಿನ ಸ್ಥಳಗಳನ್ನು ಅಂದರೆ ಮುಂದಿನ ಸೋಪಾನಗಳನ್ನು ಏರುವುದಕ್ಕೆ ಇಲ್ಲಿ ಒಳ್ಳೆಯ ಬುನಾದಿಯನ್ನು ಹಾಕಿಕೊಳ್ಳಬೇಕಾಗ್ತದೆ. ಅದಕ್ಕೆ ಬೇಕಾಗುವುದು ನಂಬಿಕೆ, ಶಿವಜ್ಞಾನ, ಶಿವನಿಷ್ಠೆ. ಅದಕ್ಕೋಸ್ಕರವೇ ಮನಸ್ಸನ್ನು ಮೊದಲು ನಮ್ಮ ಸ್ಥಿಮಿತದಲ್ಲಿಟ್ಟುಕೊಳ್ಳಬೇಕಾಗ್ತದೆ. ಮನಸ್ಸನ್ನು ಸ್ಥಿಮಿತದಲ್ಲಿಟ್ಟುಕೊಂಡು ನಾನು ಹೇಳಿದಂತೆ ಈ ಪಂಚೇಂದ್ರಿಯಗಳು ಕೇಳುವಂತೆ, ಅವುಗಳನ್ನು ನಿಯಂತ್ರಿಸುವಂತೆ ಮಾಡಿಕೊಂಡಾಗ ನನ್ನ ದಾರಿ ಸುಗಮವಾಗುತ್ತದೆ. ಆಗ ನಾವು ಸರಿಯಾದ ರೀತಿಯಲ್ಲಿ, ಅಂದರೆ ಒಂದೊಂದೇ ಹಂತಗಳನ್ನು ಮೇಲೇರುತ್ತಾ ನಮ್ಮ ಸಾಧನೆಯನ್ನು ಮಾಡುವುದಕ್ಕೆ, ಸಾಧನೆಯನ್ನು ಮಾಡುತ್ತಾ ನಾವು ನಮ್ಮ ಸಾರ್ಥಕ್ಯದ ಗುರಿಯನ್ನು ತಲುಪುವುದಕ್ಕೆ, ನಾವು ಯಾವುದನ್ನು ಮೋಕ್ಷ ಅಥವಾ ಮುಕ್ತಿ ಅಂತ ಕರಿತೀವೋ ಅಂತಹ ಒಂದು ನಮ್ಮ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯ ಆಗ್ತದೆ. ಅದು ಇಲ್ಲದೇ ಇದ್ದರೆ ನಮ್ಮ ಪ್ರಯತ್ನ ವ್ಯರ್ಥವಾಗುತ್ತದೆ. ಒಳ್ಳೆಯದರ ಕಡೆಗೆ ಹೋಗುತ್ತಿರುವ ಸಾಧಕನೊಬ್ಬನಿಗೆ ಇಂಥ ಅನೇಕ ಅಡೆತಡೆಗಳು ಬರುತ್ತವೆ. ಆ ಬಂದಂತಹ ಅಡೆತಡೆಗಳನ್ನು ಜಯಿಸುವುದನ್ನು ಕಲಿಯಬೇಕಾಗುತ್ತದೆ. ಅದಕ್ಕೆ ಶಿವನ ಅನುಗ್ರಹ ಬೇಕಾಗುತ್ತದೆ. ಬಸವಣ್ಣನವರು ಕೇಳ್ತಾರೆ, ಕಾಯವಿಕಾರ ಮನೋವಿಕಾರಗಳನ್ನು ನನ್ನಲ್ಲಿ ಉಂಟಾಗುತ್ತಿವೆ, ಇವುಗಳಿಂದ ನಾನು ನಿಮ್ಮಂತ ಬರಲಿಕ್ಕೆ ಆಗ್ತಾ ಇಲ್ಲ. ಶಿವ, ಕೂಡಲ ಸಂಗಮ ದೇವ, ನನ್ನ ಮನಸ್ಸು ವಿಕಾರಗೊಳ್ತಾ ಇದೆ, ನನ್ನ ಕಾಯ ವಿಕಾರಗೊಳ್ತಾ ಇದೆ, ಕೆಟ್ಟು ಹೋಗ್ತಾ ಇದೆ. ನಾನು ಒಳ್ಳೆಯದರ ಕಡೆಗೆ ಸಾಗುವುದಕ್ಕೆ ಬಿಡ್ತಾ ಇಲ್ಲ. ಆದರೆ ನಿನ್ನ ಅನುಗ್ರಹ ಬೇಕು. ಕೂಡಲ ಸಂಗಮ ದೇವ ಅವ್ರು ಕೇಳ್ತಾರೆ, ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ. ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ ಇಲ್ಲಿ. ನಾನು ಮತ್ತೆ ಹಿಂದಿನ ಸಂಚಿಕೆಗಳಲ್ಲಿ ಹೇಳಿದ್ದನ್ನು ನೆನಪಿಸ್ಕೊಳ್ತೇನೆ. ಸೊಣಗ ಎಂಬುದನ್ನು ಭಾಳ ಹೀನತನದ ಒಂದು ಉಪಮೆಯಾಗಿ, ನಾಯಿತನವ ಮಾಣಿಸು ಎನ್ನುವುದನ್ನು ಗಮನಿಸಿದ್ದೆವು. ಅಂದಣವನೇರಿದ ಸೊಣಗ ಹೇಗೆ ತನ್ನ ಮೊದಲಿನ ಬುದ್ಧಿಯನ್ನು ಬಿಡದೆ ಹೊಲಸು ಕಂಡಾಗ, ಅಂದರೆ ಕೆಟ್ಟದ್ದು ಕಂಡಾಗ ಅಲ್ಲಿಂದ ನೆಗೆಯುತ್ತದೆಯೋ ಅಂದಣದಿಂದ, ಹಾಗೆ ಈ ಮನಸ್ಸು ಮತ್ತೆ ಮತ್ತೆ ಈ ಭೋಗ ವಸ್ತುಗಳ ಆಮಿಷಕ್ಕೆ ಅಥವಾ ಆಸೆಗಳಿಗೆ ಒಳಗಾಗಿ ಬಿಡುತ್ತದೆ. ಅದು ಬಂದು ನನ್ನನ್ನು ಆವರಿಸುವ ಮುನ್ನ, ಈ ಬೇಟೆ ನಾಯಿಗಳಂತಿರುವಂತಹ ಈ ಪಂಚೇಂದ್ರಿಯಗಳು ಏನಿವೆ, ಇವುಗಳು ಬಂದು ನನ್ನನ್ನು ಆವರಿಸುವ ಮುನ್ನ ನನ್ನ ಮನಸ್ಸು ನಿಮ್ಮನ್ನು ತಲುಪಲಿ. ಕರ್ಣೇಂದ್ರಿಯಗಳೆಂಬ ಸೊಣಗ ಮುಟ್ಟದ ಮುನ್ನ ಮನ ನಿಮ್ಮನ್ನು ತಲುಪಿಬಿಡಲಿ. ನಿಮ್ಮ ಐದುಗೆ ಅಂದರೆ ತಲುಪಲಿ, ಸಮೀಪಿಸಲಿ. ನನ್ನ ಮನಸ್ಸು ಶಿವನತ್ತ ತಲುಪಲಿ. ಕೂಡಲ ಸಂಗಮ ದೇವ, ಅದಕ್ಕೆ ನಿನ್ನ ಅನುಗ್ರಹ ಬೇಕು. ನಾವು ಹಿಂದೆ ಕೂಡ ಬಸವಣ್ಣನವರು ಹೇಳಿದ್ದನ್ನು ಗಮನಿಸಿದ್ದೇವೆ. ನಿಮ್ಮ ಧರ್ಮ ಅಂದರೆ ನನ್ನನ್ನು ಕಾಪಾಡು, ನನಗೆ ನಿನ್ನ ಅನುಗ್ರಹ ಬೇಕಾಗಿದೆ. ಇಂತಹ ಮನಸ್ಸನ್ನು ನಿಗ್ರಹಿಸುವ ಶಕ್ತಿಯನ್ನು ನನಗೆ ಕೊಡು ಎಂಬುದಾಗಿ ಬಸವಣ್ಣನವರು ಶಿವನಲ್ಲಿ ಮೊರೆ ಇಡುವುದನ್ನು ನಾವು ಹಿಂದಿನ ವಚನಗಳಲ್ಲಿಯೂ ಗಮನಿಸಿದ್ದೆವು. ಇಲ್ಲಿಯೂ ಕೂಡ ಸಾಧನೆಯ ಪಥದಲ್ಲಿ ಸಾಗುತ್ತಿರುವ ಭಕ್ತನೊಬ್ಬ, ಆ ಸಾಧನೆಯ ಪಥದ ಪಥಿಕನೊಬ್ಬ ಹೇಗೆ ಒಳ್ಳೆಯದರ ಕಡೆಗೆ ಮನಸ್ಸು ಹೋಗುವಂತೆ ನೋಡಿಕೋಬೇಕು ಎನ್ನುವ ಎಚ್ಚರವನ್ನು ಬಸವಣ್ಣನವರು ನಮಗೆ ಹೇಳುತ್ತಿದ್ದಾರೆ. ಶಿವಪಥದಲ್ಲಿ ಸಾಗುತ್ತಿರುವಾಗ ಶಿವೇತರವಾದ ವಿಚಾರಗಳು ಬಂದು ನಮ್ಮನ್ನು ಆಕ್ರಮಿಸಿಕೊಂಡಾಗ, ಆ ಶಿವೇತರವಾದ ಅಂದರೆ ಈ ಒಳ್ಳೆಯದಲ್ಲದೇ ಇರತಕ್ಕಂಥ ವಿಚಾರಗಳು ನಮ್ಮನ್ನು ಆವರಿಸಿದಾಗ ಅವುಗಳಿಂದ ಮುಕ್ತನಾಗಿ ನಮ್ಮ ಮನಸ್ಸು ಆದಷ್ಟು ಬೇಗನೆ ಶಿವನತ್ತ ತಲುಪಲಿ, ನಿಮ್ಮನ್ನು ತಲುಪಲಿ ಎಂದು ಕೇಳಿಕೊಳ್ಳುತ್ತಾರೆ. ನಾವೆಲ್ಲರೂ ಕೂಡ ಬಸವಣ್ಣನವರು ತೋರಿಸುತ್ತಿರುವ ಈ ಮಾರ್ಗ ಏನಿದೆ ಅದನ್ನೇ ಬಸವ ಪಥ ಅಂತ ಕರೆಯೋಣ. ಈ ಬಸವಣ್ಣನವರು ತೋರಿಸುತ್ತಿರುವ ಈ ಸನ್ಮಾರ್ಗ ಅಥವಾ ಸರಿಯಾದ ದಾರಿ ಏನಿದೆ, ಈ ದಾರಿಯನ್ನು ನಡೆಯಬೇಕಾದರೆ, ಈ ಪಥದಲ್ಲಿ ನಾವು ಕ್ರಮಿಸಬೇಕಾದರೆ ನಮ್ಮ ಮನಸ್ಸನ್ನು ನಾವು ನಿಗ್ರಹಿಸುವುದನ್ನು ಕಲಿಯಬೇಕು.
ಅದು ಒಬ್ಬ ಭಕ್ತ ಮಾಡಬೇಕಾದದ್ದು. ಅದನ್ನು ಬಿಟ್ಟು ಭಕ್ತನೊಬ್ಬ ಭವಿಯಂತೆ ವರ್ತಿಸುತ್ತಿದ್ದರೆ ಖಂಡಿತ ಆತ ಕೇವಲ ಬೂಟಾಟಿಕೆಯ ಭಕ್ತನಾಗುತ್ತಾನೆ ಅಥವಾ ವ್ಯರ್ಥ ಪ್ರಯತ್ನ ಮಾಡುವ ಭಕ್ತನಾಗುತ್ತಾನೆ. ಹಾಗಾಗಬಾರದು. ಭಕ್ತ ನಿಜವಾಗಿಯೂ ತನ್ನ ಗುರಿಯನ್ನು ತಲುಪಬೇಕಾದರೆ ಮನಸ್ಸನ್ನು ನಿಗ್ರಹಿಸುವುದನ್ನು ಕಲಿಯಬೇಕು ಎಂಬುದನ್ನು ನಾವೆಲ್ಲರೂ ಕೂಡ ಆಲೋಚನೆ ಮಾಡಬೇಕಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಪಾಲಿಸಬೇಕಾಗ್ತದೆ. ಅಂದರೆ ನಾವು ಮೊದಲು ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದನ್ನು ಕಲಿಯಬೇಕಾಗುತ್ತದೆ. ಶರಣ ಬಂಧುಗಳೇ, ಈ ಮನಸ್ಸು ಹೇಗೆ ಅಂದರೆ ತನ್ನ ಮೂಗಿನ ನೇರಕ್ಕೆ, ಅಂದರೆ ತನಗೆ ಸರಿ ಎನಿಸಿದ್ದನ್ನು ಮಾತ್ರ ಮೆಚ್ಚುವಂತೆ ನಡೆದುಕೊಳ್ಳುತ್ತದೆ ಎಂಬುದನ್ನು ಬಸವಣ್ಣನವರೇ ತಮ್ಮ ಮತ್ತೊಂದು ವಚನದಲ್ಲಿ ಹೀಗೆ ಹೇಳುತ್ತಾರೆ. ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದೀ ಮನವು, ಇದಿರಿಚ್ಛೆಯ ನುಡಿದಡೆ ಮೆಚ್ಚದೀ ಮನವು. ಕೂಡಲ ಸಂಗನ ಶರಣರ ನಚ್ಚದ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕೋ. ಹೌದು, ಈ ಮನಸ್ಸು ಎಂಬುದು ಹೇಗೆ ಅಂದರೆ ತನ್ನ ಇಚ್ಛೆಗೆ ಅನುಗುಣವಾಗಿ ನಡೆದುಕೊಂಡರೆ ಹೌದು ಇದು ಸರಿ ಎನ್ನುತ್ತದೆ. ಈ ಮನುಷ್ಯರ ಸ್ವಭಾವವೇ ಹೀಗೆ. ಅವರ ಇಷ್ಟಕ್ಕನುಸಾರವಾಗಿ ಅವರಿಗೆ ಒಪ್ಪಿಗೆಯಾಗುವಂತೆ ಮಾತನಾಡಿದಾಗ ಹೌದು ನೀವು ಹೇಳುತ್ತಿರುವುದು ಸರಿ ಎನ್ನುತ್ತಾರೆ. ಅದು ತಪ್ಪಾಗಿದ್ದರೂ ಕೂಡ, ಒಬ್ಬ ವ್ಯಕ್ತಿಯ ವರ್ತನೆ ತಪ್ಪಾಗಿದ್ದರೂ ಕೂಡ ನೀವು ಮಾಡುತ್ತಿರುವುದು ಸರಿ ಎಂಬಂತೆ ನಮ್ಮ ಮಾತುಗಳಿದ್ದರೆ ಅದು ತಪ್ಪಾಗಿ ಮಾತಾಡ್ತಾ ಇರ್ತೇವೆ. ಒಬ್ಬ ವ್ಯಕ್ತಿ ನಡೆಯುತ್ತಿರುವ ರೀತಿ ಸರಿಯಿಲ್ಲ ಎಂದಾಗ ಅವನು ಅಧಿಕಾರಿ ಎಂದೋ, ಅವನು ಶ್ರೀಮಂತನೆಂದೋ, ಒಳ್ಳೆಯ ಅಂತಸ್ತನ್ನು ಹೊಂದಿದ್ದಾನೆ ಎಂದೋ ಅದನ್ನು ಗೌರವಿಸಿ ನಾವು ತಪ್ಪಾಗಿ ಕ್ರಮಿಸುತ್ತಿರುವವನನ್ನು ಸರಿ ಎಂದು ಹೇಳಿಬಿಟ್ಟರೆ ನಮ್ಮ ತಪ್ಪಾಗುತ್ತದೆ. ಅವನಿಗೆ ಅದು ಸಂತೋಷವನ್ನು ಕೊಡುತ್ತದೆ. ಈ ಮನುಷ್ಯರ ಸ್ವಭಾವ ಹೀಗೆ. ಅವರ ಇಚ್ಛೆಗೆ, ಅವರ ವರ್ತನೆಯನ್ನು ಅದು ತಪ್ಪಾಗಿದ್ದರೂ ಕೂಡ ನೀವು ಮಾಡುತ್ತಿರುವುದು ಸರಿ ಎಂದು ಬಿಟ್ಟರೆ ಅದು ಅವರಿಗೆ ಸಂತೋಷವನ್ನು ಕೊಡ್ತದೆ. ಆದರೆ ನಮ್ಮ ತಪ್ಪಾಗಿರ್ತದೆ. ಈ ಮನಸ್ಸು ಹಾಗೇನೆ. ಅದರ ಇಚ್ಛೆಗೆ ಅನುಗುಣವಾಗಿ ನಾವು ನಡೆದುಕೊಂಡ್ಬಿಟ್ರೆ ಅದಕ್ಕೆ ಸಂತೋಷ, ಅದಕ್ಕೆ ಎಲ್ಲಿಲ್ಲದ ಖುಷಿ. ಆದರೆ ತಪ್ಪು ಮಾಡ್ತಾ ಇರ್ತೀವಿ ನಾವು. ತನ್ನಿಚ್ಛೆಗೆ ಅದರ ಇಚ್ಛೆಗೆ ತಕ್ಕಂತೆ ನಾವೇನಾದರೂ ನುಡಿದು ಬಿಟ್ಟರೆ, ಮಾತಾಡಿಬಿಟ್ರೆ ಅದನ್ನು ಅವರ ಇಚ್ಛೆಗೆ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರೆ ಈ ಮನಸ್ಸಿಗೆ ಆಗುವುದಿಲ್ಲ. ಇದು ಸಹಜ, ಮನುಷ್ಯರಲ್ಲಿ ಇದು ಕಂಡು ಬರ್ತದೆ. ಆದರೆ ಸತ್ಯವನ್ನು ಹೇಳುವುದನ್ನು ರೂಢಿ ಮಾಡ್ಕೋಬೇಕಾಗ್ತದೆ. ಅದು ಸತ್ಯ ಕಹಿ ಆಗಿರಬಹುದು, ಆದರೆ ಸರಿಯಾದದ್ದನ್ನು ಹೇಳಬೇಕಾದರೆ ಯಾವುದಕ್ಕೂ ಅಂಜಬೇಕಾಗಿಲ್ಲ. ಬಸವಣ್ಣನವರ ವಚನವೇ ಇದೆ, ನಿಮಗೆ ನೆನಪಾಗ್ತದೆ. ನ್ಯಾಯ ನಿಷ್ಠುರಿ ಎನ್ನುವಂತಹ ಪದವನ್ನು ಬಳಸ್ತಾರೆ. ನ್ಯಾಯವನ್ನು ಕುರಿತು ಮಾತನಾಡುವಾಗ, ಸತ್ಯವನ್ನು ಕುರಿತು ಮಾತನಾಡುವಾಗ ಯಾರಕ್ಕೂ ಅಂಜಬೇಕಾಗಿಲ್ಲ, ಅಳುಕಬೇಕಾಗಿಲ್ಲ. ನ್ಯಾಯ ನಿಷ್ಠುರಿಯಾಗಿರಬೇಕಾಗ್ತದೆ. ಹೌದು, ನಿಷ್ಠುರವಾದ ಎಂಬುದೇ ಅದನ್ನು. ಕೆಲವೊಮ್ಮೆ ಕೆಲವರ ಮನಸ್ಸಿಗೆ ನೋವಾಗುತ್ತದೆ ಎಂದು ಸತ್ಯವನ್ನು ಮರೆಮಾಚಿ ನಾವು ತಪ್ಪಾಗಿ ಮಾತನಾಡಿ ನಾವೂ ತಪ್ಪಾಗಿ ವರ್ತಿಸಬೇಕಾಗ್ತದೆ. ಹಂಗಾಗಬಾರದು. ಬಸವಣ್ಣನವರು ಭಾಳ ಸರಳವಾಗಿ ಹೇಳ್ತಾರೆ, ತನ್ನಿಚ್ಛೆಯ ನುಡಿದಡೆ ಮೆಚ್ಚುವುದು ಈ ಮನವು. ಮಚ್ಚುವುದು ಅಂದರೆ ಮೆಚ್ಚುವುದು. ಇದಿರಿಚ್ಛೆಯ ನುಡಿದರೆ ಅಂದರೆ ಅದರ ವಿರುದ್ಧವಾಗಿ ನಡ್ಕೊಂಡ್ಬಿಟ್ರೆ ಅದಕ್ಕೆ ಇದು ಒಪ್ಪಿಗೆ ಆಗುವುದಿಲ್ಲ. ಕೂಡಲ ಸಂಗನ ಶರಣರ ನಚ್ಚದ ಮೆಚ್ಚ. ನಾವು ಯಾರನ್ನು ಒಪ್ಕೋಬೇಕಾಗಾದರೆ? ಸಮಾಜದಲ್ಲಿ ತಪ್ಪಾಗಿ ನಡ್ಕೊಳ್ತಾ ಇರುವಂತಹ ಭ್ರಷ್ಟ ವ್ಯವಸ್ಥೆಯ ದ್ರಷ್ಟಾರರಂತೆ ವರ್ತಿಸ್ತಾ ಇರತಕ್ಕಂತಹ ಕೆಲವು ದುಷ್ಟ ವ್ಯಕ್ತಿಗಳ ಕೆಟ್ಟ ವರ್ತನೆಯನ್ನು ಕಂಡು ಅವರನ್ನು ನಾವು ಸಮರ್ಥಿಸಲಾಗುತ್ತದೆಯೇನು? ನಾನು ಮೊದಲೇ ಹೇಳಿದಂತೆ ಅಧಿಕಾರ ಇದೆ ಅಂದ್ಬಿಟ್ಟು, ಹಣ ಇದೆ ಅಂದ್ಬಿಟ್ಟು, ಅಂತಸ್ತು ಇದೆ ಅಂದ್ಬಿಟ್ಟು ನಾವು ಅವ್ರು ಮಾಡ್ತಾ ಇರೋ ತಪ್ಪುಗಳನ್ನು ಪ್ರೋತ್ಸಾಹಿಸ್ತಾ ಇದ್ದರೆ ಅಥವಾ ಅವರ ಇಚ್ಛೆಗೆ ಅನುಗುಣವಾಗಿ ನಾವು ಮಾತಾಡಿದರೆ ನಮ್ಮ ತಪ್ಪಾಗ್ತದೆ. ಅದು ಆ ಥರ ಆಗಬಾರದು. ಸಮಾಜದಲ್ಲಿ ತಪ್ಪಾಗಿ ನಡೆದುಕೊಳ್ಳುತ್ತಿರುವವರನ್ನು ತಿದ್ದುವಂಥ ಕೆಲಸವನ್ನು ಮಾಡಬೇಕಾಗುತ್ತದೆ. ಸುಶಿಕ್ಷಿತರು ಎನಿಸಿಕೊಂಡವರು, ಜ್ಞಾನಿಗಳು ಎನಿಸಿಕೊಂಡಂಥವರು. ಅದನ್ನು ಬಿಟ್ಟು ಅವರನ್ನು ಹೊಗಳುತ್ತಾ ಇದ್ದರೆ ಅವರ ಮನಸ್ಸಿಗೆ ಸಂತೋಷಪಡಿಸುವುದಕ್ಕಾಗಿ ನಾವು ತಪ್ಪು ಮಾಡಿದಂತಾಗುತ್ತದೆ. ಅದಾಗಬಾರದು. ಮನಸ್ಸು ಯಾವತ್ತೂ ಕೂಡ ನ್ಯಾಯ ನಿಷ್ಠುರವಾಗಿ ವರ್ತಿಸುವುದನ್ನು ರೂಢಿಸಿಕೊಳ್ಳಬೇಕು. ಬಸವಣ್ಣನವರು ಅದನ್ನೇ ಹೇಳೋದು, ಕೂಡಲ ಸಂಗನ ಶರಣರ ನಚ್ಚದ ಮೆಚ್ಚದ. ನಾವು ಯಾರನ್ನೋ ಮೆಚ್ಚಿಕೊಳ್ಳೋದಲ್ಲ. ಯಾರೋ ಭೋಗ ಜೀವನವನ್ನು ನಡೆಸ್ತಾ ಇರತಕ್ಕಂಥವರು ಅಥವಾ ನಮಗೆ ಯಾವ್ಯಾವುದೋ ಸೌಲಭ್ಯಗಳನ್ನು ಕೊಡ್ತಕ್ಕಂಥವರು, ಅಂಥವ್ರನ್ನ ಕಂಡು ನಾವು ಅವರನ್ನು ಓಲೈಸುವುದಕ್ಕಾಗಿ ಅವರನ್ನು ಮೆಚ್ಚಿಕೊಂಡರೆ ಅದು ಉತ್ತಮ ಸ್ಥಿತಿಯ ಮನಸ್ಸಲ್ಲ. ನಾವು ಯಾರನ್ನು ಮೆಚ್ಚಿಕೋಬೇಕು? ಯಾವುದೇ ಅಧಿಕಾರ ಇಲ್ಲದೇ ಇದ್ದರೂ ಪರವಾಗಿಲ್ಲ, ಹಣ ಅಂತಸ್ತು ಇಲ್ಲದಿದ್ದರೂ ಪರವಾಗಿಲ್ಲ, ಒಳ್ಳೆಯ ರೀತಿಯಲ್ಲಿ ಬದುಕುತ್ತಿದ್ದವನನ್ನು, ಕೂಡಲ ಸಂಗನ ಶರಣರ
ಅಂದರೆ ಶಿವಪಥವನ್ನು ಅರ್ಥ ಮಾಡಿಕೊಂಡವರನ್ನು, ಯಾರು ಸನ್ಮಾರ್ಗದಲ್ಲಿ ನಡೆಯುತ್ತಿರುವರೋ ಅವರನ್ನು, ಅಂತಹವರನ್ನು ಮೊದಲು ಅರ್ಥ ಮಾಡಿಕೊಂಡು ಮೆಚ್ಚಬೇಕು. ಅಂತಹವರನ್ನು ಮೆಚ್ಚುವ ಮನಸ್ಸಿಗೆ ಗೌರವ ಕೊಡೋಣ. ಅಂದರೆ ಇಷ್ಟೇ, ಒಳ್ಳೆಯವರು ಯಾರಿರುತ್ತಾರೆಯೋ, ಈ ಸಮಾಜದಲ್ಲಿ ಸದ್ಗುಣಿಗಳು ಅಂತ ಯಾರಿರ್ತಾರೆಯೋ ಅಂಥವ್ರನ್ನ ಕಂಡಾಗ ನಾವು ಮೆಚ್ಚಬೇಕಾಗ್ತದೆ. ಅಂಥವರ ಸಾಧನೆಯನ್ನು, ಅಂತಹವರ ಕೆಲಸ ಕಾರ್ಯಗಳನ್ನು ನಾವು ಪ್ರಶಂಸಿಸಬೇಕಾಗ್ತದೆ. ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇರುವ ವ್ಯಕ್ತಿಗಳ ಆ ಒಳ್ಳೆಯ ಸ್ವಭಾವವನ್ನು ಗುರುತಿಸಿ ಗೌರವಿಸಬೇಕಾಗ್ತದೆ. ಅಂತಹ ಕೆಲಸವನ್ನು ನಮ್ಮ ಮನಸ್ಸುಗಳು ಮಾಡಬೇಕು. ಅವರನ್ನು, ಒಳ್ಳೆಯ ಪಥದಲ್ಲಿ ಸಾಗುತ್ತಿರುವವರನ್ನು, ಅಂತರಂಗ ಬಹಿರಂಗದಲ್ಲಿ ಶುದ್ಧಿಯಾಗಿರುವವರನ್ನು, ಅಂದರೆ ಕೂಡಲ ಸಂಗನ ಶರಣರು ಇದರಲ್ಲ, ಅಂಥವರನ್ನು ಕಂಡು ಮೆಚ್ಚಿಕೊಳ್ಳಬೇಕು. ಅಂಥವರನ್ನು ನೆಚ್ಚದ ಅಂದರೆ ನಂಬದ, ಮೆಚ್ಚದ ಅಂಥವ್ರನ್ನ ಕಂಡು ಮನಸ್ಸಿನಲ್ಲಿ ಸಂತೋಷ ಪಡದೇ ಇರತಕ್ಕಂಥ ಮನಸ್ಸಿದೆಯಲ್ಲ, ಕೇವಲ ಶ್ರೀಮಂತರನ್ನೋ ಅಥವಾ ಅಧಿಕಾರಿಗಳನ್ನೋ ಓಲೈಸಿ ತಮ್ಮ ಸ್ವಾರ್ಥ ಸಾಧನೆ ಮಾಡಿಕೊಳ್ತಕ್ಕಂಥ ಜನ ಇದ್ದಾರಲ್ಲ, ತಮ್ಮ ಕೆಲಸಕ್ಕೋಸ್ಕರವಾಗಿ ಬೇರೆಯವರನ್ನು ತಪ್ಪಾಗಿ ಅವರ ಕ್ರಮ ಇದ್ದರೂ ಕೂಡ ಅವರನ್ನು ಹೊಗಳತಕ್ಕಂಥ ಜನ ಇದ್ದಾರಲ್ಲ, ಇಂತಹವರಿಗೆಲ್ಲಿ ಅರ್ಥ ಆಗಬೇಕು ಕೂಡಲ ಸಂಗನ ಶರಣರ ಮನಸ್ಸು. ಕೂಡಲ ಸಂಗನ ಶರಣರ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು. ಅಂಥ ಮನಸ್ಸು ನಮಗಿಲ್ಲ ಅಂದರೆ ಅದು ವ್ಯರ್ಥ. ಅದು ಹೇಳ್ತಾರೆ, ಕೂಡಲ ಸಂಗನ ಶರಣರ ಮೆಚ್ಚದ ಮನವ ಕಿಚ್ಚಿನೊಳಗಿಕ್ಕು, ಸುಟ್ಟು ಹಾಕು, ಬೆಂಕಿ ಹಾಕು. ಅಂದರೆ ಅರ್ಥ ಇಷ್ಟೇ, ಒಳ್ಳೆಯ ವ್ಯಕ್ತಿಗಳನ್ನು ಕಂಡಾಗ ಒಳ್ಳೆಯ ವ್ಯಕ್ತಿಗಳ ಸಾಧನೆಯನ್ನು ಗುರುತಿಸುವುದನ್ನು ನಾವು ಕಲಿಯಬೇಕು, ಅದನ್ನು ಪ್ರಶಂಸಿಸುವುದನ್ನು ಕಲ್ತ್ಕೋಬೇಕು. ಆದರೆ ಈ ಮನಸ್ಸು ಹಾಗೆ ಮಾಡುವುದಿಲ್ಲ. ನಮಗೆ ಯಾವುದು ಈ ಭೋಗ ಲಾಲಸೆಯನ್ನು ಉಂಟು ಮಾಡಿ ಭೋಗದ ವಸ್ತುಗಳನ್ನು ನಮಗೆ ಈಯುತ್ತದೆಯೋ, ಈ ಐಷಾರಾಮಿಯಾದ ಜೀವನವನ್ನು ನಡೆಸ್ತಕ್ಕಂಥ ಜನ ಬಹುಬೇಗ ಇಂತಹ ಕೆಲವು ಆಸೆ ಆಮಿಷಗಳಿಗೆ ಒಳಗಾಗಿ ಬಿಡುತ್ತಾರೆ. ಇಂತಹವರನ್ನು ಕೂಡಲ ಸಂಗನ ಶರಣರು ಎನ್ನಕ್ಕಾಗುತ್ತೇನು? ಅಥವಾ ಆ ಕೂಡಲ ಸಂಗನ ಶರಣರ ಮನಸ್ಸಿಗೆ ಅನುಗುಣವಾಗಿ ನಡ್ಕೊಳ್ತಾ ಇದ್ದಾರೆ ಅಂತ ಇವ್ರನ್ನ ಹೇಳಲಿಕ್ಕಾಗುತ್ತೇನು? ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು, ಈ ಮನಸ್ಸು ಎಂಬುದು ಅದರ ಇಷ್ಟಕ್ಕನುಗುಣವಾಗಿ ನಾವು ಹೇಳುವವರನ್ನು ಮೆಚ್ಚಿಕೊಳ್ಳುತ್ತದೆ. ಅದಕ್ಕೆ ವಿರುದ್ಧವಾಗಿ ಯಾರಾದರೂ ಏನಾದರೂ ಮಾತಾಡಿಬಿಟ್ರೆ ಅದಕ್ಕೆ ಮೆಚ್ಚುಗೆ ಆಗುವುದಿಲ್ಲ. ಹಾಗಾಗಿ ನಾವು ಸರಿಯಾಗಿ ಈ ಮನಸ್ಸನ್ನು ಅರ್ಥ ಮಾಡ್ಕೋಬೇಕು, ಈ ಮನಸ್ಸನ್ನು ನಿಗ್ರಹಿಸಬೇಕು, ಈ ಮನಸ್ಸನ್ನು ಸರಿಯಾದ ದಾರಿಯಲ್ಲಿ ಸಾಗುವಂತೆ ನಡೆಸಿಕೊಳ್ಳಬೇಕು. ಅದು ಒಬ್ಬ ಸಾಧಕನ ಕರ್ತವ್ಯ ಆಗಬೇಕು. ಬಸವಣ್ಣನವರು ಮನಸ್ಸಿಗೆ ಸಂಬಂಧಪಟ್ಟ ಚಾಂಚಲ್ಯತೆಯನ್ನು ಮತ್ತು ಮನಸ್ಸು ಹೇಗೆ ವರ್ತಿಸುತ್ತದೆ ಎನ್ನುವುದನ್ನು ಈ ವಚನಗಳಲ್ಲಿ ಧ್ವನಿಸುತ್ತಾರೆ. ಶರಣ ಬಂಧುಗಳೇ, ನಾವೆಲ್ಲರೂ ಕೂಡ ಶಿವಪಥದಲ್ಲಿ ಸಾಗುತ್ತಿರುವ ಸಂದರ್ಭದಲ್ಲಿ ಇಂದ ನಾವು ನಮ್ಮ ಇವತ್ತಿನ ಸಮಕಾಲೀನ ಜೀವನದಲ್ಲಿ, ಅಂದರೆ ಪ್ರಸ್ತುತ ಸಂದರ್ಭದಲ್ಲಿ ಇದನ್ನು ಗಮನಿಸ್ತಾ ಇದ್ದೇವೆ. ನಾವೆಲ್ಲರೂ ಕೂಡ ಮನಸ್ಸನ್ನು ಯಾವುದೇ ಕಾರಣಕ್ಕೂ ವಿಕಾರಗೊಳ್ಳದಂತೆ, ಹೇಳಿದ್ರಲ್ಲ ಹಿಂದಿನ ವಚನದಲ್ಲಿ ಮನೋವಿಕಾರ ಅಥವಾ ಕಾಯವಿಕಾರ ಅಂತ, ಆ ರೀತಿ ಯಾವುದೇ ಆಸೆ ಆಮಿಷಗಳು ನಮ್ಮ ಮೇಲೆ ಆಕ್ರಮಣ ಮಾಡದಂತೆ ನಾವು ನಮ್ಮ ಮನಸ್ಸನ್ನು ನಿಗ್ರಹಿಸುವ ಕಡೆಗೆ ಪ್ರಯತ್ನ ಮಾಡಬೇಕು. ಆದರೆ ಈ ಪಂಚೇಂದ್ರಿಯಗಳು ಅಷ್ಟು ಸುಲಭವಾಗಿ ನಮ್ಮನ್ನು ಬಿಟ್ಟು ಬಿಡುವುದಿಲ್ಲ. ನಾನು ಈಗ ಹೇಳುತ್ತಿರುವಷ್ಟು ಸುಲಭವಾಗಿ ಇವುಗಳನ್ನು ನಿಗ್ರಹಿಸುವುದು ಆಗುವುದಿಲ್ಲ. ಆದರೂ ಕೂಡ ಸಾಧ್ಯ ಇದೆ. ಕಷ್ಟಪಟ್ಟು ಅದನ್ನು ಸಾಧ್ಯವಾಗಿಸಬೇಕು. ಅದನ್ನೇ ಕಷ್ಟ ಸಾಧ್ಯ ಅಂತ ನಾನು ಹೇಳಿದ್ದು. ಸುಲಭ ಸಾಧ್ಯವಾಗದ ಮನೋನಿಗ್ರಹ ಇದೆಯಲ್ಲ, ಇದನ್ನು ಸಾಧ್ಯ ಮಾಡಿಕೊಂಡದ್ದೇ ಆದರೆ ನಾನು ನನ್ನ ಸಾರ್ಥಕತೆಯ ಗುರಿಯನ್ನು ತಲುಪಲು ಸಾಧ್ಯ ಎಂಬ ಅರಿವು ನಮ್ಮಲ್ಲಿ ಬರಬೇಕು. ಅದಕ್ಕೆ ಬೇಕಾಗುವುದು ಮನಸ್ಸು. ನಾನು ಅದನ್ನು ಹಿಂದಿನ ಸಂಚಿಕೆಯಲ್ಲಿ ಇಚ್ಛಾಶಕ್ತಿ ಎಂದು ಕರೆದಿದ್ದೆ. ಅಂಥ ಸಂಕಲ್ಪ ಶಕ್ತಿ ನಮ್ಮಲ್ಲಿ ಬಂದದ್ದೇ ಆದರೆ ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಬಸವಣ್ಣನವರು ಹೇಳುವಂತಹ ಮಾರ್ಗದಲ್ಲಿ, ಅಂದರೆ ಬಸವ ಪಥದಲ್ಲಿ ಸಾಗಿ ನಾವೆಲ್ಲರೂ ಕೂಡ ನಿಮ್ಮನ್ನು ಐದುಗೆ ಎಂದ್ರಲ್ಲ ಬಸವಣ್ಣನವರು, ಅಂದರೆ ನಿಮ್ಮನ್ನು ತಲುಪಬೇಕು, ಈ ನನ್ನ ಜೀವಾತ್ಮ ನಿಮ್ಮನ್ನು ತಲುಪಬೇಕು ಅಂದ್ರಲ್ಲ, ಹೌದು, ಆ ಕೂಡಲ ಸಂಗಮ ದೇವರನ್ನು ತಲುಪಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದಕ್ಕೆ ನಮ್ಮ ಮನಸ್ಸನ್ನು ನಿಗ್ರಹಿಸುವುದನ್ನು ನಾವು ರೂಢಿಸಿಕೊಳ್ಳಬೇಕು ಎಂಬುದು ಈ ವಚನಗಳ ಆಶಯ. ಅಂದರೆ ಮನಸ್ಸನ್ನು ಮೊದಲು ಯಾವುದೇ ಕಾರಣಕ್ಕೂ ಕೂಡ ಅದು ಕಲ್ಮಶಗಳಿಂದ ಕೂಡದಂತೆ, ಅಂದರೆ ಅದು ಮಲಿನಗೊಳ್ಳದಂತೆ ನಾವು ನೋಡಿಕೊಳ್ಳಬೇಕಾಗ್ತದೆ. ಚನ್ನಬಸವಣ್ಣನವರು ಕೂಡ ಮನದ ಸೂತಕ ಮೊದಲು ಅಳಿದು ಹೋಗಬೇಕು ಅಂತ ಹೇಳ್ತಾರೆ. ಮನದ ಸೂತಕ ಒಳಿಯದೆ ಘನದಲ್ಲಿ ಕೂಡಿಯೇನೆಂದರೆ ಅದು ಸಾಧ್ಯವೇ ಅಂತ ಕೇಳ್ತಾರೆ. ಅಂದರೆ ಮನಸ್ಸಿನಲ್ಲಿರ್ತಕ್ಕಂಥ ವಿಕಾರ ಭಾವನೆಗಳು ಇವೆಲ್ಲ, ಅವುಗಳನ್ನು ಮೊದಲು ನಾವು ತೊಡೆದು ಹಾಕಬೇಕಾಗ್ತದೆ.
ಆ ಮನದ ಸೂತಕ ನಮ್ಮಲ್ಲಿ ಮೊದಲು ಅಳಿದಾಗ ಮಾತ್ರ ನಾವು ಶಿವನನ್ನು ಅರ್ಥ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಪ್ರಯತ್ನಿಸುತ್ತೇವೆ, ಆಗ ಅದರಲ್ಲಿ ಫಲವನ್ನು ಕಾಣುತ್ತೇವೆ. ಹಾಗಾಗಿ ನಾವು ಮನೋನಿಗ್ರಹ ಶಕ್ತಿಯನ್ನು ರೂಢಿಸಿಕೊಳ್ಬೇಕಾಗ್ತದೆ ಎನ್ನುವುದನ್ನು ಗಮನಿಸಬೇಕಾಗ್ತದೆ. ಶರಣ ಬಂಧುಗಳೇ, ಇವು ಕೇಳುವಾಗ ಅಥವಾ ಆಲಿಸುವಾಗ ಅಥವಾ ಅರ್ಥೈಸುವಾಗ ಸುಲಭ ಎನಿಸಬಹುದು. ಅದಕ್ಕೆ ಕಷ್ಟಪಟ್ಟು ಅವುಗಳನ್ನು ಆಗು ಮಾಡಿಕೊಳ್ಳಬೇಕಾಗ್ತದೆ. ನಾವು ಮನಸ್ಸನ್ನು ನಿಗ್ರಹಿಸುವುದನ್ನು ಕಲಿತುಕೊಂಡಾಗ, ನಮ್ಮದೇ ಆದ ರೀತಿಯಲ್ಲಿ ನಾವು ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಂಡಾಗ ನಾವು ಬಸವ ಪಥದಲ್ಲಿ ಸಾಗಿ ಒಂದೊಂದೇ ಹಂತವನ್ನು ಏರಿ ಶಿವಾಂಶವನ್ನು ಸಾಧಿಸಲಿಕ್ಕೆ ಸಾಧ್ಯ ಎಂದು ಏನು ಶರಣರು ಹೇಳುತ್ತಾರೋ ಅಂತಹ ಸಾಧನೆಯಲ್ಲಿ ನಾವೂ ಮುಂದುವರಿಯಲು ಸಾಧ್ಯ ಎಂಬುದನ್ನು ಆಲೋಚಿಸಬೇಕು. ಸಾಮಾನ್ಯ ವ್ಯಕ್ತಿಗಳು ಕೂಡ ಸಾಧನೆಯ ಪಥದಲ್ಲಿ ಸಾಗಿದಾಗ ಅಸಾಮಾನ್ಯರಾಗುತ್ತಾರೆ ಎಂಬುದನ್ನು ತೋರಿಸಿಕೊಟ್ಟವರಲ್ಲವೇ ಬಸವಾದಿ ಶರಣರು. ಅಂತಹ ಶರಣರು ಹಾಕಿಕೊಟ್ಟ ಮಾರ್ಗದಲ್ಲಿ ನಾವೆಲ್ಲರೂ ಕೂಡ ನಡೆಯೋಣ, ಶರಣ ಸಂಸ್ಕೃತಿಯಲ್ಲಿ ಬದುಕೋಣ, ಶರಣ ಸಂಸ್ಕೃತಿಯನ್ನು ಉಳಿಸೋಣ, ಪಾಲಿಸೋಣ ಎಂದು ಹೇಳುತ್ತಾ ಈ ಸಂಚಿಕೆಯಿಂದ ವಿರಮಿಸುತ್ತಿದ್ದೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.